ತೆಗಿಯೋದಕ್ಕಾಗದೇ ಇರೋ ಬಳೆನ ಯಾಕಿಷ್ಟು ಬಲವಂತವಾಗಿ ತೆಗಿಯೋ ಪ್ರಯತ್ನ ಮಾಡ್ತಿದ್ದೀರಾ ಪಾರ್ವತಿಯವರೇ? ನಿಮ್ ಕೈ ನೋವಾಗಲ್ವಾ? ನನ್ನ ಕೈ ನೋವಾದ್ರೂ ಪರವಾಗಿಲ್ಲ, ನನ್ನಿಂದ ಬೇರೆಯವ್ರಿಗೆ ನೋವಾಗಬಾರ್ದು. ಅಂದ್ರೆ ನಿಮ್ಗಾಗ್ಲಿ ಅಖಿಲಮ್ಮನ್ ಮನ್ಸ್ಗಾಗ್ಲಿ ಈ ಬಳೆ ವಿಚಾರವಾಗಿ ನೋವಾಗಿದೆ ತಾನೆ? ನಿಜ ಹೇಳ್ಬೇಕು ಅಂದ್ರೆ ಈ ಬಳೆಗಳು ನಿಮ್ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಜನನಿ ಅವರೇ, ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಿದ್ದೀನಿ. ಅಯ್ಯೋ, ಈ ಬಳೆಗಳು ಅರ್ಸನ್ ಕೋಟೆ ವಂಶದ್ದು. ಇದು ಸೇರ್ಬೇಕಾಗಿರೋದು ಈ ಮನೆ ಸೊಸೆಯಾಗಿರೋ ನಿಮ್ ಕೈಗೆ, ನನ್ನ ಕೈಗಲ್ಲ ಜನನಿಯವ್ರೆ. ಅದ್ ನನಗೆ ಗೊತ್ತು. ಆದ್ರೆ ಆಕಸ್ಮಿಕವಾಗಿ ನಿಮ್ ಕೈಗೆ ಬಂದಿರೋ ಈ ಬಳೆಗಳನ್ನ ಬಲವಂತವಾಗಿ ತೆಗಿಯೋ ಪ್ರಯತ್ನ ಮಾಡ್ಬಿಡಿ ಪಾರ್ವತಿಯವರೇ. ಎಷ್ಟು ದಿನ ಇದು ನಿಮ್ ಕೈಲಿ ಇರ್ಬೇಕು ಅಂತ ನಿಮ್ ಹಣ್ಣೆಲ್ಲಿ ಬರ್ದಿದ್ಯೋ ಅಷ್ಟು ದಿನ ಅದು ಇದ್ದೇ ಇರುತ್ತೆ. ಅದನ್ನ ಯಾರಿಂದನೂ ಬದಲಾಯಿಸೋದಿಕ್ಕಾಗಲ್ಲ. ಈ ವಿಚಾರವಾಗಿ ನನಗಾಗ್ಲಿ ಅತ್ತೆಗಾಗ್ಲಿ ಖಂಡಿತವಾಗ್ಲೂ ಬೇಜಾರಿಲ್ಲ. ಆದ್ರೂ ನನ್ನ ಮನ್ಸಿಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಕೇಳಿ ನೋಡಿ ನಿಮ್ಮ ಮನಸಾಕ್ಷಿನ ಏನ್ ಹೇಳುತ್ತೆ ಅಂತ. ತಪ್ಪೋ ಸರಿನೋ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಬಾಕ್ಸ್ ಅಲ್ಲಿರೋ ಬಳೆ ನಮ್ಮ ವಂಶದ ಹಿರಿಯರಿಗೆ ಸೇರಿದ್ದು. ಅದು ನಮ್ಮನೆ ಸೊಸೆಗೆ ಸೇರ್ಬೇಕಾದ. ಜನನಿ, ಏನಮ್ಮ ಇದು? ಪಾರ್ವತಿ ಕೈಗೆ ನಮ್ಮ ವಂಶದ ಬಳೆ ಹಾಕಿದೀಯಾ? ಬಂಗಾರದ ಬಗ್ಗೆ ಹಾಡೋ ಬಾಯಲ್ಲಿ ಗಾಜಿನ ಬಗ್ಗೆ ಹಾಡಿಸ್ತಿದ್ದಾಳೆ. ಶಟ್ ಅಪ್. ಹಸಿರು ಗಾಜಿನ ಬಳೆ. ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ನೋ 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 ಗುರುಜಿ, ಸಿಚುವೇಶನ್ಗೆ ಸೂಟ್ ಆಗತ್ತೆ ಅಂತ ಹಾಡಿನ ಮೂಲಕ ನನ್ನ ನೋವನ್ನ ಹೊರಗಡೆ ಹಾಕ್ತಾ ಇದ್ದೀನಿ ಗುರುಜಿ. ದೇವ್ರ ಮುಂದೆ ಇಟ್ಟಿದ್ 2 ಸೆಟ್ಟು ಬಳೆಲಿ ಒಂದು ಜನನಿಗೆ, ಇನ್ನೊಂದು ನಿಮಗೇ ಬರುತ್ತೆ ಅನ್ನೋ ಭರವಸೆಲಿ ಖಾನ್ದಾನಿ ಬಳೆ ನಿಮಗೆ ಸೇರ್ಲಿ ಅಂತ ಈ ಎಕ್ಸ್ಚೇಂಜ್ ಮಾಡಿದೆ ಗುರುಜಿ. ನಿಮ್ ಹಣೆ ಬರಹ ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಬೇಡ ಬೇಡ ಅಂದ್ರ ಮುಸ್ರೆ ತಿಕ್ಕೊಳ್ಳ ಕೈಗೆ ಬಳೆ ಹೋಯ್ತಲ್ಲ ಗುರುಜಿ. ಗುರುಜಿ, ವೇಟ್, ಡೋಂಟ್ ಟೇಕ್ ಮೀ ಇನ್ ಅ ರಾಂಗ್ ವೇ. ಐ ಹ್ಯಾವ್ ಒನ್ ಮೋರ್ ಐಡಿಯಾ. ವೇಟ್ ಗುರುಜಿ, ಇಲ್ಲಿ ನೋಡಿ, ನಿಮಗೋಸ್ಕರ ಅಂತ ನಾನು ಏನ್ ತಂದಿದ್ದೀನಿ ನೋಡಿ ಗುರುಜಿ. ಇಲ್ಲಿ ನೋಡಿ, ನಿಮಗಂತೂ ಖಾನ್ದಾನಿ ಬಳೆ ಹಾಕೊಳ್ಳೋ ಅದೃಷ್ಟ ನಿಮ್ ಹಣೆಯಲ್ಲಿ ಬರ್ದಿಲ್ಲ. ಅದಕ್ಕೆ ನಾನೇ ನನ್ನ ಗಂಡನ ಯಾಮಾರಿಸಿ ಈ ಚಿನ್ನದ ಬಳೆಗಳನ್ನ ನಿಮಗ್ ಗಿಫ್ಟ್ ಕೊಡೋಣ ಅಂತ ತಂದಿದ್ದೀನಿ ಗುರುಜಿ. 24 ಕ್ಯಾರೆಟ್ ಗೋಲ್ಡ್ ಗುರುಜಿ. ಬೇಕಾದ್ರೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಒಂದ್ ಮಾತು, ಏನಾದ್ರೂ ಈ ಮನೇಲಿ ದೊಡ್ಡ ಫಂಕ್ಷನ್ ಆದಾಗ ನಾನು ಕೇಳ್ತೀನಿ, ಅವಾಗ ಒಂದ್ಸಲ ಕೊಡ್ಬೇಕು, ಆಯ್ತಾ? ತಗೊಳ್ಳಿ. ನನ್ನನ್ನೇನ್ ಗತ್ತಿಗೆಟ್ಟವಳು ಅನ್ಕೊಂಡಿದ್ದೀರಾ? ಇಂಥ ಚೀಪ್ ಬಳೆಗಳನ್ನ ನಾನ್ ಬಿಸಾಕ್ತೀನಿ ಹೊರತು ಕಣ್ಣೆತ್ತು ನೋಡೋದಿಲ್ಲ. ಗುರುಜಿ,
ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಗುರೂಜಿ. ಇನ್ನೊಂದ್ಸಲ ನನ್ನ ಗಂಡನ್ ಯಾಮರ್ಸಿ ಬಳೆಗಳನ್ನ ತಗೊಳಕ್ ಆಗಲ್ಲ. ಚಿನ್ನದ ಬೆಲೆ ನೋಡಿದ್ರೆ ಗಗನಕ್ಕೇರಿದೆ. ನಿಮಗ್ ಬೇಡ ಅಂದ್ರೆ ನನಗೆ ವಾಪಸ್ ಕೊಟ್ಬಿಡಿ ಗುರೂಜಿ. ಈ ಬಳೆ ನಿಮಗ್ ಸಿಗ್ಬೇಕು ಅಂದ್ರೆ ನಾನ್ ಹೇಳಿದ ಕೆಲ್ಸ ಆಗ್ಬೇಕು. ಅಯ್ಯೋ, ನೀವ್ ಹೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ. ನೀವೇನ್ ಹೇಳಿದ್ರೂ ಮಾಡ್ತೀನಿ. ಹೇಳಿ ಗುರೂಜಿ. ಅರಸನ್ ಕೋಟೆ ಖಾನ್ದಾನಿ ಬಳೆ ನನ್ ಕೈಗೆ ಸೇರ್ಲಿಲ್ಲ ಅನ್ನೋ ಕೋಪಕ್ಕಿಂತ ಆ ಪಾರ್ವತಿ ಕೈಗೆ ಸೇರ್ತಲ್ಲ ಅನ್ನೋದು ನನಗ್ ಕಾಡ್ತಾ ಇದೆ. ಇನ್ 24 ಗಂಟೆಲಿ ಆ ಪಾರ್ವತಿ ಕೈಯಲ್ಲಿರೋ ಬಳೆ ಈ ಅರಸನ್ ಕೋಟೆಗೆ ಸೇರ್ಬೇಕು. ಆಗತ್ತಾ? ಆಗಲ್ಲ ಅನ್ನೋ ಮಾತೇ ಇಲ್ಲ ಗುರುಜಿ. ಚಾಲೆಂಜ್ ಅಕ್ಸೆಪ್ಟೆಡ್. ನೀವ್ ಹೇಳಿದ ಟೈಮ್ ಒಳಗಡೆ ಆ ಬಳೆ ಇಲ್ಲಿಗೆ ಬರುತ್ತೆ. ಬರ್ಲೇಬೇಕು. ಬಂದೇ ಬರುತ್ತೆ. ಯಾಕೆಂದ್ರೆ ನನ್ ಬಳೆ ನನಗೂ ವಾಪಸ್ ಬೇಕು. ಇಲ್ಲೇ ಪಾರ್ವತಿ, ನಿನ್ನ ನಮ್ಮ ಹತ್ರ ಸುಮ್ನೆ ಬಿಡೋದಿಲ್ಲ ಕಣೆ. ಜನನಿಯವರು ನನ್ನ ಕೈಯಲ್ಲಿ ಬಳೆ ಇರೋದು ತಪ್ಪಲ್ಲ ಅಂತಾರೆ, ಬೇರೆಯವರು ತಪ್ಪು ಅಂತಾರೆ. ಈ ಪ್ರಶ್ನೆಗೆ ಯಾರಿಂದ ಸರಿಯಾದ ಉತ್ತರ ಸಿಗುತ್ತೆ? ನನ್ನಿಂದ. ಯಜಮಾನ್ರೆ, ಹೇಳು ಪಾರ್ವತಿ. ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ನನ್ನ ಹತ್ರನಾ? ಅದಕ್ಕೆ ನೀವು ಮಾತ್ರ ಸರಿಯಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ. ಸರಿ, ಏನ್ ನಿನ್ ಪ್ರಶ್ನೆ? ಇದು ನಮ್ಮ ವಂಶದ ಬಳೆ. ಹೌದು, ಆದರೆ ಅಚಾತುರ್ಯದಿಂದ ನನ್ನ ಕೈಗೆ ಸೇರಿದೆ. ಈ ಬಳೆಗಳನ್ನ ಹಾಕೊಳ್ಳೋ ಯೋಗ್ಯತೆ ನನ್ಗಿದೆಯಾ? ಖಂಡಿತ ಇದೆ. ಬರೀ ಯೋಗ್ಯತೆ ಅಲ್ಲ, ಈ ಬಳೆಗಳನ್ನ ಹಾಕೊಳ್ಳೋ ಅರ್ಹತೆ ಕೂಡ ಇದೆ. ಈ ಬಳೆಗಳು ನಿನ್ ಕೈಲಿ ಬಿಟ್ಟು ಬೇರೆ ಯಾರ ಕೈಲಿದ್ರು ಇಷ್ಟ ಅಂದವಾಗಿ ಕಾಣಲ್ಲ ಪಾರ್ವತಿ. ಯಜಮಾನ್ರೆ ಎಲ್ಲಿ ಹೋದ್ರಿ? ಪಾರ್ವತಿ, ನಾನಿಲ್ಲಿದ್ದೀನಿ. ಈ ಬಳೆ ನನ್ನ ಕೈಯಲ್ಲಿ ಯಾಕಿರ್ಬೇಕು ಯಜಮಾನ್ರೆ? ಇದನ್ನ ಹಾಕೊಳ್ಬೇಕಾಗಿರೋದು ಈ ಮನೆ ಸೊಸೆ ತಾನೆ? ಯಾಕೆ ಯಜಮಾನ್ರೆ ಮೌನವಾಗಿದ್ದೀರಾ?
ನಾನು ಕೇಳಿದ ತಪ್ಪ? ಸರಿಯಾಗಿ ಕೇಳಿದ್ಯಾ ಪಾರ್ವತಿ. ಈ ಬಳೆಗಳು ನಿನ್ ಕೈಲಿ ಯಾಕಿದೆ ಅಂದ್ರೆ ಯಾಕಿದೆ ಯಜಮಾನ್ರೆ? ಯಾಕೆ ಅಂದ್ರೆ ನೀನು ಈ ಮನೆ ಸೊಸೆ ಅಲ್ವಾ. ನಿಜ ಹೇಳ್ತಿದ್ದೀರಾ ಯಜಮಾನ್ರೆ? ಯಜಮಾನ್ರೆ, ಅಲ್ಲಿದ್ದೀರಾ? ಯಜಮಾನ್ರೆ, ಆಗ್ಲೇ ನೀವ್ ಹೇಳಿದ್ದು ನಿಜನಾ? ಏನು? ಅದೇ ನಾನು ಈ ಮನೆ ಸೊಸೆ ಅಂದ್ರಲ್ಲ, ಅದ್ ನಿಜನಾ? ನಿಜ ತಾನೆ? ಹಾಗಾದ್ರೆ ನನ್ ಗಂಡ ನಾನೇ ತಾನೆ ನಿನಗೆ ತಾಳಿ ಕಟ್ಟಿರೋದು. ಪಾರ್ವತಿ, ಎಲ್ಲಿ ನನ್ನ ಕಣ್ಣಲ್ಲಿ ನೋಡು. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ನಾನ್ ನಿನ್ ಗಂಡ ಅಂದ್ಮೇಲೆ ನೀನ್ ನನ್ನ ಹೆಂಡತಿ ತಾನೆ. ಹಾಗಾದ್ರೆ ಇಷ್ಟೊತ್ತವರೆಗೂ ನಾನು ಕಂಡಿದ್ದ ಕನ್ಸ? ಈ ಬಳೆಗಳು ನನ್ನ ಕೈಗೆ ಚೆನ್ನಾಗೇ ಕಾಣುತ್ತೆ. ಜನನಿ, ಇವತ್ತು ನಮ್ಮ ವಂಶ ಪಾರಂಪರಿಕವಾದ ಬಳೆ ನಿನ್ ಕೈ ಸೇರುತ್ತೆ ಅಂತ ನಾವೆಲ್ಲ ಆಸೆಯಿಂದ ಕಾದಿದ್ವಿ. ಆದ್ರೆ ನಮ್ಮ ಆಸೆ ನೆರವೇರ್ಲಿಲ್ಲ.
ಹೇಗೆ ಈ ಅಚಾತುರ್ಯ ಆಯ್ತೋ ಗೊತ್ತಿಲ್ಲ. ನಮಗಿಂತ ಹೆಚ್ಚು ನಿನಗೆ ನಿರಾಸೆ ಆಗಿರುತ್ತೆ ಅಂತ ಗೊತ್ತು. ಕ್ಷಮೆ ಇರ್ಲಮ್ಮ. ಅಯ್ಯೋ ಅತ್ತೆ, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಹೀಗಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು? ನನಗೆ ಆ ಬಳೆಗಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಪ್ರೀತಿ ಜೊತೆಗೆ ನನಗೆ ವಿಶೇಷವಾದ ಸ್ಥಾನ ಕೊಟ್ಟಿದ್ದೀರ. ಆ ಉಡುಗೊರೆ ಮುಂದೆ ಬೇರೆ ಯಾವ ಉಡುಗೊರೆನೂ ನನಗೆ ದೊಡ್ಡದನ್ಸಲ್ಲ ಅತ್ತೆ. ಇವತ್ತು ಆ ಬಳೆ ನನಗೆ ಸಿಗ್ಬಾರ್ದು ಅಂತ ಬರ್ದಿತ್ತು ಅನ್ಸುತ್ತೆ. ಋಣ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೆ. ಬೇಜಾರು ಮಾಡ್ಕೋಬೇಡಮ್ಮ ಜನನಿ. ನಮ್ಮ ವಂಶ ಪಾರಂಪರಿಕವಾದ ಬಳೆ ಯಾವತ್ತಿದ್ರೂ ನಿನಗೇ ಸೇರ್ಬೇಕು. ಅಲ್ಲಿವರೆಗೂ ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಈ ಬಳೆ ಹಾಕೊಮ್ಮ. ಮಾಮ್, ಏನ್ ಮಾಡ್ತಾ ಇದ್ದೀರಾ? ನಿಮ್ ಕೈಲಿರೋ ಬಳೆನೇ ಯಾಕೆ ತೆಗಿತಾ ಇದ್ದೀರಾ? ಬೇಡ ಮಾಮ್. ಪ್ರೀತು, ನನ್ನ ಸೊಸೆ ಸಂತೋಷಕ್ಕಿಂತ ಈ ಬಳೆ ನನಗೆ ಹೆಚ್ಚೇನು ಅಲ್ಲಪ್ಪ. ಬೇಡ ಅತ್ತೆ. ಮೈ ಮೇಲಿರೋ ಒಡವೆನ ನಾನ್ ಹಾಕೊಳ್ಳೋದಿಕ್ಕಾಗತ್ತಾ? ಅದು ನನಗೆ ಶೋಭೆ ಅಲ್ಲ ಅತ್ತೆ. ದೇವರ ಅಲಂಕಾರ ಹಾಳಾಗುತ್ತೆ. ಈ ಒಡವೆಗಳು ನಿಮ್ಮ ಮೈ ಮೇಲೆ ಇರಬೇಕು. ಪಾರ್ವತಿಯವ್ರ ಕೈಯಿಂದ ಬಳೆ ಬಂದ್ಮೇಲೆ ನಾನು ಖಂಡಿತವಾಗ್ಲೂ ಹಾಕೊಳ್ತೀನಿ. ಕೈ ಕೊಡಿ.